and put it into the rifle. ಸೈನಿಕರ ಬಳಕೆಗೆ ಕೊಡುತ್ತಿದ್ದ ಕಾರ್ಟ್ರಿಜ್ನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಸೇರಿಸಿದ ವಿಷಯ ಮಂಗಲ್ ಪಾಂಡೆಗೆ ತಿಳಿಯಿತು. ಮಂಗಲ್ ಪಾಂಡೆ ಕಾರ್ಟ್ರಿಜ್ನ ಬಳಕೆಯನ್ನು ತಿರಸ್ಕರಿಸಿದರು. Open the cartridge. ये आजादी की लड़ाई है. गुजरे हुए कल से आजादी, आने वाले कल के लिए इंकलाब जिंदाबाद. 19ನೇ ಶತಮಾನ ಬ್ರಿಟಿಷರ ಆಳ್ವಿಕೆ. ಬ್ರಿಟಿಷರಿಂದ ಉತ್ಪನ್ನವಾದಂತಹ ವಿದೇಶಿ ಉತ್ಪನ್ನಗಳನ್ನು ತಿರಸ್ಕರಿಸಿ ಸ್ವದೇಶಿ ಉತ್ಪನ್ನಗಳನ್ನು ಬಳಸಲು ಮಹಾತ್ಮ ಗಾಂಧೀಜಿ ಕರೆ ಕೊಟ್ಟರು. ರೌಲತ್ ಆಕ್ಟ್ ಮತ್ತು ಜಲಿಯನ್ ವಾಲಾಬಾಗ್ ದುರಂತದಿಂದ ನೊಂದ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದರು. ಲಾಲಾ ಲಜಪತ್ ರಾಯರ ಹತ್ಯೆಯಿಂದ ಕ್ರೋಧಗೊಂಡ ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಆಜಾದ್ ಹಾಗೂ ಸುಖದೇವ್ ಬ್ರಿಟಿಷ್ ಅಧಿಕಾರಿಯಾದ ಜಾನ್ ಸಾಂಡರ್ಸ್ನನ್ನು ಹತ್ಯೆಗೈದು ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೆ ಬಾಂಬ್ ದಾಳಿ ನಡೆಸಿದರು. ಈ ಕಾರಣದಿಂದಾಗಿ ವೀರತ್ವವನ್ನು ಮೆರೆದ ಭಗತ್ ಸಿಂಗ್ ಹಾಗೂ ಮಿತ್ರರನ್ನು ಬ್ರಿಟಿಷರು ಬಂಧಿಸಿದರು. वे मेरे कत्ल कर सकते हैं पर मेरे विचारों को नहीं. वे मेरे शरीर को कुचल सकते हैं पर मेरे जज्बे को नहीं. वे मुझे मार सकते हैं लेकिन मेरे आदर्शों को नहीं. It is blood alone that can pay the price of freedom. Give me blood and I will give you freedom. ದಂಡಿ ಸತ್ಯಾಗ್ರಹದ ನಂತರ ಬ್ರಿಟಿಷರ ಆಡಳಿತವನ್ನು ಕೊನೆಗೊಳಿಸಲು ಮಾಡು ಇಲ್ಲವೇ ಮಡಿ, ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದರು. ಹೀಗೆ ಹಲವಾರು ಜೀವಗಳ ತ್ಯಾಗದ ಪರಿಶ್ರಮದ ನಂತರ ಅದೊಂದು ದಿನ ಆಗಸ್ಟ್ 14, 1947ನೇ ರಾತ್ರಿ ಭಾರತ ಸ್ವತಂತ್ರಗೊಂಡು ಆಗಸ್ಟ್ 15ಕ್ಕೆ ಭಾರತದ ತಿರಂಗ ಬಾನೆತ್ತರಕ್ಕೆ ಹಾರಿತು.